ನಮಸ್ಕಾರ, ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಕೆಂಪು ಕಡಲೆಯಿಂದ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ, ಚೆನ್ನ ಮಸಾಲ. ಚೆನ್ನ ಮಸಾಲ ಮಾಡಲಿಕ್ಕೆ 1 ತುಂಡು ಜಾವಿತ್ರಿ, 3 ಲವಂಗ, 2 ಏಲಕ್ಕಿ, ಅರ್ಧ ಸ್ಪೂನು ಕಾಳುಮೆಣಸು, 1 ತುಂಡು ಚಕ್ಕೆ, 1 ಪಲಾವ್ ಎಲೆ, 3 ಒಣಮೆಣಸು, 1 ಸ್ಪೂನು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನ್ ಜೀರಿಗೆ, 1 ಈರುಳ್ಳಿ, 3 ಕಾಯಿ ಮೆಣಸು, 4 ಬೀಜ ಬೆಳ್ಳುಳ್ಳಿ, 1 ತುಂಡು ಸಣ್ಣದು ಶುಂಠಿ, 1 ಟೊಮೆಟೊ, 1/4 ಸ್ಪೂನು ಅರಿಶಿನ ಹುಡಿ, ಅರ್ಧ ಕಪ್ಪು ತೆಂಗಿನ ತುರಿ, ಸ್ವಲ್ಪ ಹುಳಿ, ಮತ್ತು ಒಗ್ಗರಣೆಗೆ ತೆಂಗಿನೆಣ್ಣೆ, ಸಾಸಿವೆ, ಕರಿಬೇವು ಮತ್ತು 150 ಗ್ರಾಮ್ಸ್ ಕೆಂಪು ಕಡಲೆ ಬೇಯಿಸಿದ್ದು ತಗೊಂಡಿದ್ದೇನೆ. ಈಗ ಮಸಾಲೆಗೆ ಬೇಕಾಗುವ ಸಾಮಗ್ರಿಗಳನ್ನು ಹುರಿಯುವ. ಈಗ ಬಾಣಲೆಗೆ 1 ಚಮಚ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ, ಲವಂಗ, ಕಾಳುಮೆಣಸು, ಜಾವಿತ್ರಿ, ಏಲಕ್ಕಿ, ಪಲಾವ್ ಎಲೆ ಎಲ್ಲ ಹಾಕಿ ಸ್ವಲ್ಪ ಹುರಿದುಕೊಳ್ಳುವ. ಈಗ ಇದಕ್ಕೆ 1 ಚಮಚ ಕೊತ್ತಂಬರಿ ಬೀಜ ಮತ್ತು 3 ಒಣಮೆಣಸು ಹಾಕ್ತಾ ಇದ್ದೇನೆ. ಅದು ಮೆಣಸು ಸ್ವಲ್ಪ ಖಾರ ಉಂಟು, ಹಾಗೆ 3 ಮೆಣಸು ತಗೊಂಡದ್ದು, ಮತ್ತು ಕಾಯಿ ಮೆಣಸು ಸಹ ತಗೊಳ್ಳಿಕ್ಕೆ ಉಂಟಲ್ಲ, ಅದಕ್ಕೆ 3 ಮೆಣಸು ಸಾಕು. ಈಗ ಹುರಿದಾಯಿತು, ಇದನ್ನೊಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಅದೇ ಬಾಣಲೆಗೆ 2 ಸ್ಪೂನ್ ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ಜೀರಿಗೆ ಹುರಿಯುವ, ಇದು ಪಟ ಪಟ ಆಗುವಾಗ ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿಯನ್ನು ಸ್ವಲ್ಪ ಬಾಡಿಸಬೇಕು. ಈಗ 3 ಕಾಯಿ ಮೆಣಸು ಹಾಕ್ತಾ ಇದ್ದೇನೆ, ಅದನ್ನು ಸ್ವಲ್ಪ ಫ್ರೈ ಮಾಡುವ. ಇನ್ನು ಶುಂಠಿ, ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈಗ ಟೊಮೆಟೊ ಹೆಚ್ಚಿಟ್ಟದನ್ನು ಹಾಕ್ತಾ ಇದ್ದೇನೆ. ಹಸಿ ವಾಸನೆ ಹೋಗುವವರೆಗೆ ಹುರಿಯುವ. ಅದಕ್ಕೆ 1/4 ಸ್ಪೂನಿನಷ್ಟು ಅರಿಶಿನ ಹುಡಿ ಹಾಕ್ತಾ ಇದ್ದೇನೆ, ಮತ್ತು ತುರಿದಿಟ್ಟ ತೆಂಗಿನಕಾಯಿಯನ್ನು ಅರ್ಧ ಕಪ್ಪಿನಷ್ಟು ಅದನ್ನು ಹಾಕ್ತಾ ಇದ್ದೇನೆ. ಹುರಿದಾಯಿತು. ಈಗ ಮೊದಲು ಹುರಿದಿಟ್ಟ ಪದಾರ್ಥಗಳನ್ನು ಸೇರಿಸ್ತಾ ಇದ್ದೇನೆ. ಇನ್ನು ಒಟ್ಟಿಗೆ ಮಿಕ್ಸ್ ಮಾಡುವ. ಇನ್ನು ಹುಳಿಯನ್ನು ಸಹ ಇದಕ್ಕೆ ಸೇರಿಸುವ. ಈಗ ಹುರಿದಿಟ್ಟ ಮಸಾಲೆ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಬೇಕಾಗುವಷ್ಟು ನೀರು ಹಾಕಿ ನಯವಾಗಿ ರುಬ್ಬಿಕೊಂಡು ಬರ್ತೇನೆ. ಚೆನ್ನ ಮಸಾಲಕ್ಕೆ ಬೇಕಾಗುವ ಮಸಾಲೆ ರೆಡಿ ಆಯಿತು ನೋಡಿ, ಇಷ್ಟು ನಯವಾಗಿರಬೇಕು. ಈಗ ಒಂದು ಬಾಣಲೆಗೆ 2 ಸ್ಪೂನ್ ತೆಂಗಿನ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೇನೆ. ಸಾಸಿವೆ ಪಟಪಟ ಆಗುವಾಗ ಬೇವು ಸೊಪ್ಪು ಹಾಕ್ತಾ ಇದ್ದೇನೆ. ಒಗ್ಗರಣೆ ರೆಡಿ ಆಯಿತು. ಈಗ ರುಬ್ಬಿಟ್ಟ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. ಈಗ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಮಾತ್ರ ಸೇರಿಸ್ತಾ ಇದ್ದೇನೆ. ಜಾಸ್ತಿ ತೆಳ್ಳಗಾಗೋದು ಬೇಡ ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಈಗ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಇನ್ನು ಸರಿ ಕುದಿಲಿ, ಕುದಿದು ಸ್ವಲ್ಪ ದಪ್ಪ ಆಗಲಿ. ಈಗ ಕುದೀತಾ ಉಂಟು. ಅದಕ್ಕೆ 8 ಗಂಟೆ ನೆನೆಸಿ ಬೇಯಿಸಿಟ್ಕೊಂಡಿದ್ದ ಕಡಲೆಯನ್ನು 2 ಸೌಟಿನಷ್ಟು ಸೇರಿಸ್ತಾ ಇದ್ದೇನೆ. ಕಡಲೆಯನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ. ಸ್ಮ್ಯಾಶ್ ಮಾಡಿದರೆ ಮಸಾಲೆ ದಪ್ಪಾಗಿ ಬರ್ತದೆ, ಟೇಸ್ಟ್ ಸಹ ಆಗ್ತದೆ. ಈಗ ಉಳಿದ ಕಡಲೆಯನ್ನು ಸಹ ಸೇರಿಸ್ತಾ ಇದ್ದೇನೆ. ಉಪ್ಪು ಖಾರ ಸರಿ ಉಂಟಾ ಅಂತ ಒಮ್ಮೆ ನೋಡಬೇಕು. ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಬೋದು. ನನ್ನ ಹತ್ರ ಇಲ್ಲಾಯಿತು, ಹಾಗೆ ನಾನು ಹಾಕಲಿಲ್ಲ. ಇನ್ನು ಸರಿ ಕುದಿ ಬಂದರೆ ಚೆನ್ನ ಮಸಾಲ ರೆಡಿ ಆಯಿತು. ಚೆನ್ನ ಮಸಾಲದ ಪರಿಮಳ ಮೂಗಿಗೆ ಹೊಡಿತಾ ಉಂಟು. ಈಗ ಅನ್ನದ ಜೊತೆ ಈ ಚೆನ್ನ ಮಸಾಲ ಒಂದೇ ಇದ್ದರೆ ಸಾಕು, ಬೇರೆ ಪದಾರ್ಥದ ಅಗತ್ಯವೇ ಇಲ್ಲ. ಈ ಚೆನ್ನ ಮಸಾಲ ಅನ್ನ, ಚಪಾತಿ, ಪೂರಿ, ದೋಸೆ ಯಾವ ತಿಂಡಿ ತಿನ್ನಲಿಕ್ಕೂ ಒಳ್ಳೆ ಕಾಂಬಿನೇಷನ್. ಈ ಚೆನ್ನ ಮಸಾಲ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು. ನೀವು ಕೂಡ ಇದೇ ಥರ ಚೆನ್ನ ಮಸಾಲವನ್ನು ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಈ ರೆಸಿಪಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.
ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.